ಹಾಯ್ ಎಲ್ಲರಿಗೂ. ಇವತ್ತು ಮಳೆಗಾಲ ಸ್ಪೆಷಲ್ ಕೆಸುವಿನ ಎಲೆ ಕರ್ಕಲಿನ ಮಾಡೋಣ. ನೋಡಿ, ಇದೇ ಕೆಸುವಿನ ಎಲೆ. ಇದು ಮಳೆಗಾಲದಲ್ಲಿ ಮಾಡಿದ್ರೇ ಟೇಸ್ಟು, ಯಾವಾಗಲೂ ಸಿಗುತ್ತೆ. ನೋಡಿ, ಈ ಥರ ಎಲೆನ ಕಟ್ ಮಾಡ್ಕೊಳ್ಳೋದು. ಏನು ತುಂಬ ಚಿಕ್ಕದಾಗೇನು ಬೇಡ, ಬೆಂದ ಮೇಲೆ ಸಣ್ಣ ಆಗತ್ತದು. ಇವಾಗ ಒಂದು ಪ್ಯಾನಿಗೆ ಕೆಸುವಿನ ಎಲೆ ಕಟ್ ಮಾಡ್ಕೊಂಡಿರೋದು, ಹಾಗೆಯೇ ಒಂದು ಸ್ವಲ್ಪ ನೀರು ಬೇಯೋಕ್ಕೆ ಅಂತ. ಹುಣಸೆ ಹಣ್ಣು ಒಂದು ಲಿಂಬು ಗಾತ್ರದ್ದು, ಸ್ವಲ್ಪ ಜಾಸ್ತಿನೇ ಇರಲಿ, ಅದು ತುರಿಸ್ಬಾರ್ದು ಅಂತ, ಗಂಟ್ಲು ತುರಿಸುತ್ತೆ ಸ್ವಲ್ಪ ಹುಣಸೆ ಹಣ್ಣು ಕಡಿಮೆ ಆದರೆ. ಹಾಗೆಯೇ ಸಣ್ಣ ಮೆಣಸು, ಇದಕ್ಕೆ ಗಾಂಧಾರಿ ಮೆಣಸು ಅಂತಲೇ ಹೇಳ್ತಾರೆ. ಇದು ಒಂದು 20 ರಿಂದ 25. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಬೆಂದ ಮೇಲೆ ಈ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದು. ಇವಾಗ ಅದೇ ಪ್ಯಾನ್ಗೆ ಒಂದು 3 ಸ್ಪೂನ್ ಎಣ್ಣೆ, ಹಾಗೆಯೇ 1 ಸ್ಪೂನ್ ಸಾಸಿವೆ ಸಿಡಿತಾ ಇದ್ದಾಗೇನೆ ಒಂದು 20 ಎಸಳು ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಹಾಗೆಯೇ ಒಣ ಮೆಣಸು ಒಂದು, ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡು ಇವಾಗ ರುಬ್ಕೊಂಡಿರೋ ಮಿಶ್ರಣನ ಅದಕ್ಕೆ ಸೇರಿಸ್ಕೊಳ್ಳೋದು. ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ತೆಳ್ಳಗಾಗೋದು ಬೇಡ. ಇದು ತುಂಬ ಟೇಸ್ಟ್ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಸೇರಿಸ್ಕೊಂಡು ತಿಂತಾ ಇದ್ರೆ ಅದ್ರ ರುಚಿನೇ ಬೇರೆ. ಮಳೆಗಾಲದಲ್ಲಿ ಮಾಡ್ಕೊಳ್ಳಿ, ಹಾಗೆಯೇ ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.